2025 ರಾಜಯೋಗ ರಾಶಿಗಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ನಾಗರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ಅಮ್ಮ ನಮಸ್ತೆ ಅಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅಮ್ಮ ನನ್ನ ಬಗ್ಗೆನೇ ಕೇಳಬೇಕಾಯ್ತಮ್ಮ. ಸರಿ, ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಅಮ್ಮ 20/06/1977 ಅಮ್ಮ. 20/6/1977 ಸಮಯ ಸರ್? ಹೌದು, ಸಂಜೆ 5ರಿಂದ 5:30 ಅಮ್ಮ. ಅದ್ರ ಟೈಮ್ ಪಕ್ಕ ಗೊತ್ತಿಲ್ಲ, 5ರಿಂದ 5:30 ಅಂತ ಅಮ್ಮ ಹೇಳಿದ್ರಮ್ಮ ಅವಾಗ. ಸರಿ ಸರಿ, ತಮ್ಮ ಪ್ರಶ್ನೆ ಸರ್. ಅಮ್ಮ ನಂದು ಕೆಲ್ಸದೊಂದು ಕೋರ್ಟ್ ಕೇಸ್ ನಡೀತಾ ಇದೆ ಅಮ್ಮ. ಕಳೆದ 8 ವರ್ಷದಿಂದ ಕೇಸ್ ನಡೀತಾ ಇದೆ. ಅದು ಜಡ್ಜ್ಮೆಂಟ್ಗೆ 3 ವರ್ಷ ಆಯ್ತಮ್ಮ. ಆ ಜಡ್ಜ್ ಇಬ್ರು ಚೇಂಜ್ ಆದ್ರು, ಅದು ಜಡ್ಜ್ಮೆಂಟ್ ಬರ್ತಾ ಇಲ್ಲಮ್ಮ. ಅದೊಂದು ಸಮಸ್ಯೆ ಆಗಿದೆಯಮ್ಮ, ಅದಕ್ಕೋಸ್ಕರ ಕೇಳ್ಬೇಕಾಯ್ತಮ್ಮ. ಸರಿ ಸರಿ, ಶಾಸ್ತ್ರಿಗಳು ಉತ್ತರಿಸ್ತಾರೆ. ನಮಸ್ಕಾರ ನಾಗರಾಜ್ ಅವರೇ. ಗುರುಗಳೇ, ನಮಸ್ಕಾರ. ತಮ್ಮ ಪಾದಾದಕ್ಕೂ ಅನಂತ ಕೋಟಿ ನಮಸ್ಕಾರ. ನಮಸ್ಕಾರ. ಪಾಪ ಅರ್ಥ ಆಯಿತು ನಿಮಗೆ. ಕೋರ್ಟ್ ಕೇಸ್ ನಡೀತಾ ಇದೆ, ಯಾವುದಕ್ಕೂ ಅದಕ್ಕೆ ಮುಕ್ತಿ ಸಿಗ್ತಾ ಇಲ್ಲ ಅಲ್ವಾ? ಈಗ ನೋಡಿ, ನಿಮಗೆ ನಡೀತಾ ಇರೋ ಆ ಟೈಮ್ ನಿಮಗೆ ಅಷ್ಟು ಅನುಕೂಲವಾಗಿಲ್ಲ. ಅಷ್ಟಮದಲ್ಲಿದ್ದಾನೆ ರವಿಯ ದಶೆ ನಡೀತಾ ಇದೆ. ಸೂರ್ಯ ಅವನು ನಿಮಗೆ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಏನಾಗುತ್ತೆ, ಅಷ್ಟಮದಲ್ಲಿದ್ದಾಗ ನಷ್ಟ, ಕಷ್ಟ, ವ್ಯಥೆ, ಅಲೆದಾಟ, ಕಣ್ಣೀರು ಇದೇ ಆಗುತ್ತೆ. ಯಾವಾಗಪ್ಪ ನನಗೆ ಮುಕ್ತಿ ಸಿಗುತ್ತೆ ಅನ್ನೋ ಥರ ಆಗುತ್ತೆ. ಪ್ರಸ್ತುತ ನಿಮಗೆ ಕಾಲವಶಾತ್ ನಿಮಗೆ ನೋಡಿ, ಏಪ್ರಿಲ್ ನಂತರದಲ್ಲಿ ಕೇತು ಪ್ರಾರಂಭವಾಗುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ನಿಮಗೆ ಸಹಾಯವಾಗುವ ಸಾಧ್ಯತೆ ಇದೆ. ಇದರ ಪೂರ್ಣ ಫಲ ನೋಡಿ, ಇಂಥ ಸಂದಿಗ್ಧಗಳಿದ್ದಾಗ, ಅಕಸ್ಮಾತ್ ಜಾತಕದಲ್ಲೂ ಬಲ ಇಲ್ಲ, ಗ್ರಹಚಾರವಶಾತ್ ಇದೆಲ್ಲ ಬಂದಿರ್ತದೆ. ಇಂತಹ ಸಂದರ್ಭದಲ್ಲಿ ಗೆಲುವಿಗಾಗಿ ಏನು ಮಾಡಬೇಕು? ಚಂಡಿ ಪಾರಾಯಣ ತುಂಬ ವಿಶಿಷ್ಟವಾದದ್ದು. ನೀವು ಒಂದು ಸಲ ಸಾಧ್ಯವಾದರೆ ಚಂಡಿ ಪಾರಾಯಣವನ್ನು, ಚಂಡಿ ಹೋಮವನ್ನು ಮಾಡಿಸಿ, ಅದು ತುಂಬ ಬಲ ತಂದುಕೊಡುತ್ತೆ. ಒಂದು ಚಂಡಿ ಪಾರಾಯಣ ಮಾಡಿಸಿ ನೋಡಿ, ಒಳ್ಳೆಯದಾಗಲಿ. ಸರ್ ಎಸ್, ಈಗ ಮುಂದಿನ ಕರೆ ಚೇತನ್ ಬೆಂಗಳೂರಿನಿಂದ ಮಾಡಿದ್ದಾರೆ. ನಮಸ್ಕಾರ ಚೇತನ್ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನಮ್ಮ ಬಗ್ಗೆ ಕೇಳಬೇಕಾಯ್ತು. ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್. 25/6/2000. ಕ್ಲಿಯರ್ ಆಗಿ ಕೇಳಿಸ್ಲಿಲ್ಲ ಮೇಡಮ್. 25/6/2000. 25/6/2000ನಾ? ಹೌದು ಮೇಡಮ್. ಸಮಯ ಮೇಡಮ್ ರಾತ್ರಿ 8 ಗಂಟೆ. ರಾತ್ರಿ 8 ಗಂಟೆ. ಏನ್ ಕೇಳಬೇಕಾಗಿತ್ತು ತಮ್ಮ ಬಗ್ಗೆ? ಮೇಡಮ್ ನಾವು ಕೆಲಸ ಮಾಡೋತವು ಸರಿಯಾಗಿ ಅಮೌಂಟ್ ಏನೂ ಬರ್ತಿಲ್ಲ. ಮತ್ತೆ ನಾವು ಹೋದ್ರು ಸರಿಯಾಗಿ ಏನು ಬಿಸ್ನೆಸ್ ಕೈಗೆ ಹತ್ತಿಲ್ಲ. ಏನು ಕೆಲಸ ಮಾಡಕ್ಕೂ ಏನು ತಲೆ ಓಡ್ತಾ ಇಲ್ಲ ಮೇಡಮ್. ಎಲ್ಲೇ ಅಮೌಂಟ್ ಹಾಕಿದ್ರು ಇಲ್ಲಿ ಬರೋದು ಅಲ್ಲಿ ಕಲ್ದ ಹೋಗ್ತಾ ಇದೆ. ಮೇಡಮ್ ಇದು 5,000 ಬಂದ್ರೆ 10,000 ಹೋಗ್ತಾ ಇದೆ. ಹಂಗಾಗಿ ಕೇಳ್ಬೇಕಾಯ್ತು ಮೇಡಮ್. ಸರಿ ಸರಿ, ಶಾಸ್ತ್ರಿಗಳು ನಮಸ್ಕಾರ ಚೇತನ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಜಾತಕದಲ್ಲಿ ಈಗ ಟೈಮ್ ಏನಿದೆ, ಶುಕ್ರನ ಸಮಯ ನಡೀತಾ ಇದೆ. ಇಷ್ಟೊತ್ತು ಶುಕ್ರನ ಬಗ್ಗೆ ಹೇಳ್ತಾ ಇದ್ದೆ, ಶುಕ್ರ ತುಂಬ ವಿಶಿಷ್ಟವಾದ ಫಲ ತಂದು ಕೊಡ್ತಾನೆ ಅಂತ. ಆದರೆ ನಿಮ್ಮ ಜಾತಕದಲ್ಲಿ ಶುಕ್ರ ಬಲಹೀನಾಗ್ಬಿಟ್ಟಿದ್ದಾನೆ, ಮೌಢ್ಯನಾಗ್ಬಿಟ್ಟಿದ್ದಾನೆ. ಹೀಗಾಗಿ ನಿಮಗೆ ಪಾಪ ಎಲ್ಲಿ ಹೋದರೂ, ಏನು ಕೆಲಸ ಕೈ ಹಾಕಿದ್ರೂ ಅದು ಫಲ ಅಷ್ಟು ಸಿಗ್ತಾ ಇಲ್ಲ, ಅದು ಸಮಾಧಾನವೂ ತಂದು ಕೊಡ್ತಾ ಇಲ್ಲ. ಇದಕ್ಕೆ ಕಾರಣ ಅದು. ಹೀಗಾಗಿ ನೋಡಿಪ್ಪ, ಹತ್ತಿರದಲ್ಲಿ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು ದಾನ ಮಾಡಿ. ಇದು 16 ಶುಕ್ರವಾರ ನೀವು ತಪ್ಪದೆ, ಒಂದು ದಿನವೂ ತಪ್ಪಿಸ್ದೆ ಶ್ರದ್ಧೆಯಿಂದ ಮಾಡಿ ನೋಡಿ. ನೀವು ಪರೀಕ್ಷೆ ಮಾಡಿ. 16 ಶುಕ್ರವಾರ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು, ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮೊಸರನ್ನು ತೊಗೊಂಡೋಗಿ ಮಹಾಲಕ್ಷ್ಮಿ ಸನ್ನಿಧಾನ ಕೊಡಿ. ನೋಡಿ, ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಉಡುಪಿಯಿಂದ ಬಾಲಕೃಷ್ಣ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಬಾಲಕೃಷ್ಣ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 1/10/1972. 72. ಸಮಯ ಮಧ್ಯಾಹ್ನ 3 ಗಂಟೆ. ಮಧ್ಯಾಹ್ನ 3 ಗಂಟೆ. ಏನು ಕೇಳಬೇಕಾಗಿತ್ತು ತಮ್ಮ ಬಗ್ಗೆ? ಹಣಕಾಸಿನ ಸಮಸ್ಯೆ ಮತ್ತು ಆರೋಗ್ಯದ ಸಮಸ್ಯೆ. ಸರಿ ಸರಿ, ಶಾಸ್ತ್ರಿ ನಮಸ್ಕಾರ ಬಾಲಕೃಷ್ಣ ಅವರೇ. ನಮಸ್ತೆ ಗುರುಗಳೇ. ನಮಸ್ಕಾರ. ಆರೋಗ್ಯದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ಜೊತೆಗೆ ಹಣಕಾಸು. ನೋಡಿ, ಈಗ ಶುಕ್ರ ಗುರು ನಡೀತಾ ಇದೆ ನಿಮಗೆ. ಅಂದರೆ ಶುಕ್ರ ದಶೆ, ಗುರು ಭುಕ್ತಿ ನಡೀತಾ ಇದೆ. ಇವರಿಬ್ಬರು ಶತ್ರುಗಳು, ಗುರು ಮತ್ತು ಶುಕ್ರರು. ಈ ದಶೇಶ ಶತ್ರುರ್ ಅರಿಗೇಹ ಭಾಜೋ ಲಗ್ನೇಶ ಶತ್ರುರ್ ಅಪಿವಾತ ಭಕ್ತೋ ಶತ್ರುರ್ ಭಯಂ ಸ್ಥಾನ ಭಯಂ. ಆರೋಗ್ಯವು ಈ ರೀತಿಯಲ್ಲಿ ಕೈಕೊಟ್ಬಿಡುತ್ತೆ. ಈ ರೀತಿಯಲ್ಲಿ ಒಂದು ತೊಡಕನ್ನು ತಂದು ಕೊಡ್ತಕ್ಕಂತಹ ಕಾಲ ಆಗಿದೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ನಿಮ್ಮ ಜಾತಕದಲ್ಲಿ ಶುಕ್ರ ಕೂಡ ಆತ ಅಷ್ಟಮದಲ್ಲಿ, ಆತ ಶತ್ರು ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ನೀವು ಕೂಡ ಶುಕ್ರನಿಗೆ
ತುಂಬ ವಿಶೇಷವಾದದ್ದು ಅಂತಂದರೆ ಯಕ್ಷಿ ಪೂಜೆ ಅಂತ. ಅಲ್ಲಿ ಮರಣಕಟ್ಟೆ ಬಹಳ ವಿಶೇಷವಾದ ಸನ್ನಿಧಾನ, ಯಕ್ಷಿ ಸನ್ನಿಧಾನ ಅಂತ ಅಲ್ಲೆಲ್ಲ ಪ್ರಸಿದ್ಧಿ, ನಿಮಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ. 16 ಶುಕ್ರವಾರ ಒಂದು ಪ್ರಯತ್ನ ಮಾಡಿ ಆ ಕ್ಷೇತ್ರಕ್ಕೆ ಹೋಗಿ ಒಂದು ವಿಶೇಷ ಸೇವೆ ಮಾಡಿಸಿ ನೋಡಿ, ತುಂಬ ಸಹಾಯವಾಗುತ್ತೆ. ಇದರಿಂದ ನೀವು ಸಂಕಟದಿಂದ ಹೊರಗೆ ಬರ್ತೀರಾ. ಜೊತೆಗೆ ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ, ಇದು ಆರೋಗ್ಯ ದೃಷ್ಟಿಯಿಂದ ನಿಮ್ಮನ್ನು ಕಾಪಾಡುತ್ತೆ. ಪ್ರಯತ್ನ ಮಾಡಿ, ತುಂಬ ತುಂಬ ವಿಶಿಷ್ಟವಾದ ಅನುಕೂಲ ಉಂಟಾಗುತ್ತೆ, ಅದರಲ್ಲಿ ಸಂಶಯವೇ ಬೇಡ. ಒಳ್ಳೆಯದಾಗಲಿ. ಇನ್ನು ಮುಂದಿನ ಕರೆ ಬೆಂಗಳೂರಿನಿಂದ ಚಂದ್ರಕಲಾ ಅವ್ರು ಮಾಡಿದ್ದಾರೆ. ನಮಸ್ಕಾರ ಚಂದ್ರಕಲಾ ಅವರೇ. ಹಾ ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ತಮ್ಮನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ತಮ್ಮನ ಡೇಟ್ ಆಫ್ ಬರ್ತ್ ಹೇಳಿ. ತಮ್ಮಂದು 7 ಡಿಸೆಂಬರ್ 97. 7/12 ಕೇಳಿಸ್ತಾ ಇಲ್ಲಮ್ಮ. 92 ಮೇಡಮ್. ಓಕೆ, 1992. ಸಮಯಮ್ಮ? ಸಮಯ ಬೆಳಗಿನ ಜಾವ ಅನ್ಸುತ್ತೆ ಮೇಡಮ್. ಸಮಯ ಸರಿಯಾಗಿ ಗೊತ್ತಿಲ್ವಾ? ಇಲ್ಲ ಮೇಡಮ್. ಸರಿ, ತಮ್ಮ ಪ್ರಶ್ನೆ ಏನು? ತಮ್ಮಂದು 30 ವರ್ಷ ಆಯ್ತು ಮೇಡಮ್, ಇನ್ನ ಮದ್ವೆ ಆಗಿಲ್ಲ. ಆಯಿತು, ಸರಿ ಸರಿ. ನಮಸ್ಕಾರ ಚಂದ್ರಕಲಾ ಅವರೇ. ನಮಸ್ತೆ ಸ್ವಾಮೀಜಿ. ನಮಸ್ಕಾರ. ಇನ್ನು ಇವರು ಭರಣಿ ನಕ್ಷತ್ರ ಮೇಷರಾಶಿ ಆಗುತ್ತೆ ಅಲ್ವಾ? ಮೇಷರಾಶಿ ಅಂತ ಗೊತ್ತಿದೆಯಾ ನಿಮಗೆ? ರಾಶಿ ಗೊತ್ತಿದೆಯಲ್ಲ? ಮೀನ ರಾಶಿ ಅಂತ ಅಲ್ಲ, ಸಿಂಹ ರಾಶಿ ಅಂತ ಅಂತಾರೆ ನೋಡಿ, 7/12/92 ಅಲ್ವಾ? ಈ ನೀವು ಕೊಟ್ಟ ಡೇಟ್ ಆಫ್ ಬರ್ತಿಗೆ ನಿಮ್ಮ ವಾಯ್ಸ್ ನನಗೆ ಅಷ್ಟು ಸ್ಪಷ್ಟತೆ ಕೇಳ್ತಾ ಇಲ್ಲ. ಈ ಡೇಟ್ ಆಫ್ ಬರ್ತಿಗೆ ಮೇಷರಾಶಿ ಆಗುತ್ತೆ ಇದು. ಮತ್ತು ಈ ಒಂದು ನೀವು ಕೊಟ್ಟ ಸಮಯ ಆಧಾರಿತವಾಗಿ ನೀವು ಗಮನಿಸ್ಕೊಂಡ್ರೆ ಸಪ್ತಮಾಧಿ ವಿವಾಹದ ಅಧಿಪತಿ ಬಲಹೀನ ನೀಚ ಸ್ಥಾನದಲ್ಲಿದ್ದಾನೆ. ಬಹಳ ಕಷ್ಟ ಅನ್ನೋ ರೀತಿಯಲ್ಲಿದೆ ಪರಿಸ್ಥಿತಿ. ಹೀಗಾಗಿ ಇದಕ್ಕೆ ಒಂದು ಕುಜ ಮತ್ತು ಚಂದ್ರ 2 ಗ್ರಹಶಾಂತಿ ಬೇಕು. ಗ್ರಹಶಾಂತಿಯನ್ನು ಮಾಡಿಸ್ಬೇಕು. ಇದನ್ನು ತಾವು ಮಾಡಿಸಿ ಸಾಧ್ಯವಾದರೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಇದ್ರ ಜೊತೆಗೆ ಒಂದು ಸಲ ಗಿರಿಜಾ ಕಲ್ಯಾಣ ಅಂತ ಮಾಡ್ತಾರೆ ಶಿವ ಸನ್ನಿಧಾನದಲ್ಲಿ, ಅದೊಂದು ಒಂದು ಪ್ರಯತ್ನ ಮಾಡಿ. ಇವೆರಡರಿಂದ ಒಂದು ದೋಷ ನಿವಾರಣೆ, ಮತ್ತೊಂದು ಫಲಸಿದ್ಧಿ, ಹೀಗೆ ಮಾಡಬೇಕು ಅಂತಿದೆ. ಅದನ್ನು ದಯವಿಟ್ಟು ಹತ್ತಿರದಲ್ಲಿ ನೀವು ಗಮನಿಸಿ, ಎಲ್ಲಿ ಚೆನ್ನಾಗಿ ಆಚರಿಸ್ತಾರೆ ಅಂತ ಅದು ನೋಡಿ ಮಾಡಿಸಿ, ಒಳ್ಳೆಯದಾಗಲಿ, ಆಗುತ್ತೆ. ಸರಿ, ಇನ್ನು ಬುಧ ಗ್ರಹದಿಂದ ಯಾವ ಯಾವ ರಾಶಿಯವರಿಗೆ ರಾಜಯೋಗ, ಅದನ್ನು ತಿಳಿಯೋಣ ಒಂದು ಪುಟ್ಟ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.